ನಮಸ್ಕಾರ ಸ್ನೇಹಿತರೆ, ಇವತ್ತು ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂಥದ್ದು ಏನು ಕಂಪನಿಗಳವರು ಬೈಕ್ ಟ್ಯಾಕ್ಸಿ ಅಂತ ಹೇಳ್ತಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಬೈಕ್ ಟ್ಯಾಕ್ಸಿ ಅಂತ ಕನ್ಸಿಡರ್ ಮಾಡೋದಕ್ಕಾಗೋದೇ ಇಲ್ಲ. ಏನು ಬೈಕ್ ಸೇವೆಯನ್ನು ಕೊಡ್ತಾ ಇದ್ದಾರೆ, ಇದ್ರ ವಿರುದ್ಧವಾಗಿ ಹಲವಾರು ವರ್ಷಗಳಿಂದಲೂ ಕೂಡ ಬೆಂಗಳೂರಿನ ಚಾಲಕರುಗಳು ಹೋರಾಟಗಳನ್ನ ಮಾಡಿಕೊಂಡು ಅವರು ನ್ಯಾಯಾಲಯದಲ್ಲಿ ಒಂದು ಕೇಸನ್ನು ಏನು ದಾಖಲು ಮಾಡಿದ್ರು. ಅದರದ್ದು ಒಂದು ಲೆಕ್ಕಾಚಾರಕ್ಕೆ ಫೈನಲ್ ಹಂತಕ್ಕೆ ಬಂದಿದೆ ಅಂತ ಅನ್ಕೋಬೋದು. ಬಟ್ ಇದೇ ಅಂತಿಮವಲ್ಲ. ಆದರೂ ಕೂಡ ಇವತ್ತು ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಲ್ಲುವಂತಹ ಸಾಧ್ಯತೆಗಳು ತುಂಬ ಇದೆ. ಹಾಗಾಗಿ ಇವತ್ತು ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ಚರ್ಚೆ ಇರೋದರಿಂದ ಭಾಗವಹಿಸ್ತೀವಿ. ಹಲವಾರು ವಿಚಾರಗಳಿದೆ ಚರ್ಚೆ ಮಾಡೋದಕ್ಕೆ, ಮತ್ತು ಚಾಲಕರುಗಳಲ್ಲೂ ಕೂಡ ಕೆಲವು ಕೊರತೆಗಳಿದೆ. ಅದರ ಬಗ್ಗೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡುವಂತಹ ಕೆಲಸಗಳನ್ನ ಮಾಡ್ತೇವೆ. ತಾವುಗಳೆಲ್ಲರೂ ಕೂಡ ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕು. ಕಾನೂನು ಯಾರಿಗೂ ದೊಡ್ಡದಲ್ಲ, ಅದಕ್ಕಿಂತ ದೊಡ್ಡದು ಯಾರೂ ಇಲ್ಲ. ಕಾನೂನೇ ದೊಡ್ಡದು. ಹಾಗಿದ್ದು ಕೂಡ ಈ ರೀತಿಯಾದಂತಹ ವಾದ ವಿವಾದಗಳು ನಡೀತವೆ ಅಂದರೆ ಅದೆಲ್ಲದಕ್ಕೂ ಮೂಲ ಕಾರಣ ಹಣಕಾಸಿನ ವ್ಯವಹಾರ ಅಷ್ಟು ದೊಡ್ಡ ಮಟ್ಟಕ್ಕೆ ನಡೆಯುತ್ತೆ. ಆದರೆ ಏನು ಮಾಡೋದು, ಯಾರು ನಿಮ್ಮ ತಟ್ಟೆಯ ಅನ್ನವನ್ನು ಕಿತ್ಕೊಳ್ತಾ ಇದ್ದಾರೆ, ಆ ಕಂಪನಿಯನ್ನು ಬಿಟ್ಟು ಬೇರೆ ಕಂಪನಿಗಳಲ್ಲಿ ಸೇವೆ ಕೊಡ್ರಿ ಅಂತಂದರೆ ನೀವುಗಳು ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಮೊದಲು ನೀವು ಬದಲಾವಣೆ ಆಗಬೇಕು. ನಿಮ್ಮ ತಟ್ಟೆಗೆ ಯಾರು ಕೈ ಹಾಕಿದರೆ ಅವ್ರಿಗೆ ನೀವು ಬುದ್ಧಿಯನ್ನು ಕಲಿಸೋದನ್ನು ಬಿಟ್ಟು ನೀವು ಅವ್ರ ಜೊತೆಯಲ್ಲೇ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ನ್ಯಾಯ ಬೇಕು ಅಂತ ಕೇಳೋದು ಎಲ್ಲೋ ಒಂದು ಕಡೆ ಅಪಹಾಸ್ಯ ಆಗುತ್ತೆ. ನೀವು ಕೇಳೋ ನ್ಯಾಯ ಅಪಹಾಸ್ಯ ಆಗುತ್ತೆ. ಇವತ್ತು ಹಲವಾರು ಚಾಲಕರುಗಳನ್ನ ವಿಚಾರಿಸಿದಂಥ ಸಂದರ್ಭದಲ್ಲಿ ಹೇಳೋದು, ಅವನ ಟಿಪ್ಸ್ ಹಾಕಿಸ್ತಾನೆ. ಆಗ ಟಿಪ್ಸ್ ಅಂದರೆ ಏನು ಗೊತ್ತೇನ್ರಿ, ಅದು ಒಂದು ರೀತಿ ಭಿಕ್ಷೆ. ಏನು ಹೇಳಿ, ಭಿಕ್ಷೆ. ಒಟ್ಟು ನಿಮ್ಮನ್ನು ಭಿಕ್ಷೆ ಹಾಕಿ ಸಾಕ್ತಾ ಇದ್ದಾನೆ. ನೀವು ಕೂಡ ಅದೇ ರೀತಿ ಇದ್ದೀರಾ. ಅದಕ್ಕೆ ತಕ್ಕನ ಹಾಗೆ ಅವನು ಕೂಡ ತುಂಬ ಚೆನ್ನಾಗಿ ನಿಮ್ಮನ್ನು ಆಟ ಆಡಿಸ್ಕೊಳ್ತಾ ಬರ್ತಾವನು ಅಲ್ವಾ. ತಾವುಗಳೆಲ್ಲರೂ ಕೂಡ ಮೊದಲು ಬದಲಾಗಬೇಕು ಚಾಲಕರುಗಳು. ನೀವುಗಳು ಬದಲಾವಣೆ ಆಗೋ ತನಕ ಯಾವ ಕಂಪನಿಗಳನ್ನು ಕೂಡ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ನಾನು ಊಬರ್ಗೆ ಸಂಬಂಧಪಟ್ಟಂತೆ ಕೂಡ ತಮಗೆ ಸಂಪೂರ್ಣವಾಗಿ ವಿವರಗಳನ್ನ ತಿಳಿಸ್ಕೊಟ್ಟೆ. ಆದರೂ ಕೂಡ ಯಾಕೋ ಬದಲಾವಣೆ ಕಾಣ್ತಾ ಇಲ್ಲ. ಈಗ ರ್ಯಾಪಿಡೋ ಸಂಸ್ಥೆಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ರು ಕೂಡ ನೀವೇನಾದ್ರು ಬದಲಾವಣೆ ಆಗ್ತೀರಾ? ಆಗಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದೇನು, ನಿಮಗೆ ಮಾತ್ರ ನ್ಯಾಯ ಬೇಕು. ಆದರೆ ಆ ಕಂಪನಿ ವಿರುದ್ಧವಾಗಿ ನಾವು ಮಾತ್ರ ಹೊರಗೆ ಬಂದು ನಿಂತ್ಕೊಂಡು ಹೋರಾಟಕ್ಕೆ ನಿಮಗೆ ಬೆಂಬಲ ಕೊಡ್ತೀವಿ ಅನ್ನೋರು ಮಾತ್ರ ಇಲ್ಲ. ಈಗ ನಮ್ಮಿಂದೇನೆ ತಗೊಳ್ಳಿ, ಎಷ್ಟು ಜನ ಇದ್ದೀರಾ ನೀವು ಬೆಂಬಲಕ್ಕೆ ಅಂತ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ನಮ್ಮ ಹಕ್ಕು, ನಮ್ಮ ಬಾಧ್ಯತೆ. ಹಾಗಾಗಿ ಏನು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ನಿಂತ್ಕೊಂಡಿದ್ದೀವಿ, ನಾವು ಇವತ್ತು ನಿಂತ್ಕೊತೀವಿ, ಮುಂದೆ ನಿಂತ್ಕೊಂಡಿರ್ತೀವಿ. ಈ ಹಿಂದಿನಿಂದಲೂ ಸತತವಾಗಿ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿಯೇ ಹೋರಾಟವನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಈ ಒಂದು ಹೋರಾಟಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಹಲವಾರು ಸಂಘಟನೆಗಳಾಗ್ಬೋದು. ಅದರಲ್ಲಿ ಮುಖ್ಯವಾಗಿ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ನಟರಾಜ್ ಶರ್ಮಾ ಅವರಾಗ್ಬೋದು. ಅವರು ನಮಗೆ ಹಲವಾರು ರೀತಿಯ ಮಾರ್ಗದರ್ಶನಗಳನ್ನು ಕೊಟ್ಟು ಈ ರೀತಿಯಾಗಿ ನಿಂತ್ಕೊಂಡ್ರೆ ನಾವು ಈ ಒಂದು ಕೇಸನ್ನು ಗೆಲ್ಬೋದು ಅನ್ನೋ ರೀತಿಯಲ್ಲಿ ಒಳ್ಳೆ ಹುಮ್ಮಸ್ಸನ್ನು ಕೊಟ್ಟು ನಮಗೆ ಹೋರಾಟದ ಕಿಚ್ಚನ್ನು ಹಚ್ಚಿರೋದ್ರಿಂದಲೇ ನಾವು ಯಾವುದೇ ಕಾರಣಕ್ಕೂ ಇದನ್ನು ಬಿಡಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಹೋರಾಟವನ್ನು ಮಾಡ್ತಾ ಇರೋದು. ಹಾಗಾಗಿ ಇವತ್ತು ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ಏನು ಕೇಸ್ ಇದೆ ಇದಕ್ಕೆ ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ. ಇವತ್ತಿನ ಸಂಜೆ ಏನಾಗ್ಬೋದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದು ಆಮೇಲೆ ಡೇಟ್ ಮುಂದಕ್ಕೆ ಹೋಗುತ್ತೋ ಏನಾಗುತ್ತೋ, ಯಾರು ಚರ್ಚೆ ಮಾಡ್ತಾರೆ ಯಾರು ಬಿಡ್ತಾರೆ ಅನ್ನೋದು ಮುಖ್ಯವಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಂತಹ ಕಂಪನಿಗಳಿಗೆ ನಿಮ್ಮಂತಹ ಚಾಲಕರುಗಳು ಒಗ್ಗಟ್ಟಾಗಿ ಶಕ್ತಿಯುತವಾಗಿ ನೀವುಗಳು ಆ ಕಂಪನಿಗೆ ಕಲಿಸ್ಬೇಕು ಬುದ್ಧಿಯನ್ನು. ಆಗ ಮಾತ್ರ ನೀವು ನ್ಯಾಯವನ್ನು ತೆಗೆದುಕೊಳ್ಳೋದಕ್ಕಾಗೋದು. ಆದರೂ ಯಾಕೋ ಚಾಲಕರುಗಳು ತಟ್ಟೆಯಲ್ಲಿ ಅನ್ನವನ್ನು ಕಿತ್ಕೊಳ್ತಾ ಇದ್ದರೂ ಕೂಡ ಹಲವಾರು ವಿಚಾರಗಳಲ್ಲಿ ಸ್ವಾಭಿಮಾನವನ್ನು ಕನ್ನಡಿಗರು ಬಿಟ್ಟುಕೊಟ್ಟಿರ್ಬೋದು. ಆದರೆ ಇಂಥ ವಿಚಾರಗಳಲ್ಲೂ ಕೂಡ ಸ್ವಾಭಿಮಾನವನ್ನು ಬಿಟ್ಟುಕೊಡಬಾರ್ದು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದು ಇಂತಹ ಕಂಪನಿಗಳ ವಿರುದ್ಧವಾಗಿ ಹೋರಾಟವನ್ನು ಶಕ್ತಿಯುತವಾಗಿ ಸಂಘಟಿತವಾಗಿ ಒಗ್ಗಟ್ಟಾಗಿ ಮಾಡಿದರೆ ಮಾತ್ರ ಬೆಂಬಲವನ್ನು ತೆಗೆದುಕೊಳ್ಳೋದಕ್ಕೆ ಆಗೋದು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲೂ ಕೂಡ ಏನಾಗಬಹುದು ಅನ್ನುವಂತಹ ನಿರೀಕ್ಷೆ ತುಂಬ ಇದೆ ಚಾಲಕರುಗಳಲ್ಲಿ ಮತ್ತು ನಮ್ಮಲ್ಲೂ ಕೂಡ.
ಏನೇ ನಿರೀಕ್ಷೆಗಳಿದ್ದರೂ ಕೂಡ ನಿಮ್ಮೆಲ್ಲರ ಒಗ್ಗಟ್ಟು, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಒಂದು ಶಕ್ತಿ ಪ್ರದರ್ಶನ ಮತ್ತು ಇಂತಹ ಕಂಪನಿಗಳ ವಿರುದ್ಧವಾಗಿ ನಿಂತ್ಕೊಳ್ಳುವಂತಹ ಒಗ್ಗಟ್ಟನ್ನು ನೀವು ಪ್ರದರ್ಶನ ಮಾಡಿದರೆ ಏನು ಬೇಕಾದರೂ ಕೂಡ ಸಾಧಿಸ್ತೀವಿ ಅನ್ನುವಂತಹ ಒಂದು ಛಲ ಹಠ ನಮ್ಮಲ್ಲಿದೆ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಹೆಸರು ಸಂಚಾರಿ ಸತೀಶ್, ಆಟೋ ಸತೀಶ್ ಅಂತೇಳಿ. ಈಗ ಕರ್ನಾಟಕ ಚಾಲಕರ ಯೂನಿಯನ್ನ ಆಟೋ ಘಟಕದ ಅಧ್ಯಕ್ಷರಾಗಿ ನಾವು ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ನನ್ನೆಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಧನ್ಯವಾದಗಳು. ಶುಭ ದಿನ ಸ್ನೇಹಿತರೆ.